ಎಷ್ಟಿದೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಅಲ್ವಾ ಅವ್ರು ಮೋಟರ್ ಆನ್ ಮಾಡ್ಬಿಟ್ಟು ಅಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ. ನೀರು ಬರಿಬೇಕಾದ್ರೆ ಆಫ್ ಮಾಡಿ ಈ ತರ ಆಂಟಿ ಕಮ್ಮಿ ಸೂರ್ಯವರೆಗೂ ಈಗ ತರುತ್ತೆ ಮತ್ತೆ ಜಾಸ್ತಿ ನೀರು ವ್ಯರ್ಥ ಆಗ್ತಿದೆ. ಡ್ರಮ್ಮಲ್ಲಿ ಎಷ್ಟು ನೀರಿದೆ ಅಂತ ಗೊತ್ತಾಗಲ್ಲ. ಡ್ರಮ್ಮಲ್ಲಿ ಎಷ್ಟು ನೀರಿದೆ ಅಂತ ಆಂಟಿಗೂ ಗೊತ್ತಾಗಬೇಕು. ಮತ್ತೆ ನೀರು ವೇಸ್ಟ್ ಆಗಬಾರ್ದು. ಆ ಥರ ಬೇಜಾರಲ್ಲ. ನನ್ನ ಹತ್ರ ಒಂದು ಐಡಿಯಾ ಇದೆ. ಏನಂದರೆ ಡ್ರಮ್ನ ಪಾರದರ್ಶಕವಾಗಿ ಮಾಡೋಣ. ನನ್ನ ಹತ್ರ ಒಂದು ಐಡಿಯಾ ಇದೆ. ಡ್ರಮ್ ಮೇಲೆ ಸೆನ್ಸರ್ ಇರೋಣ. ಆಂಟಿಗೆ ಎಷ್ಟು ನೀರಿದೆ ಅಂತ ಗೊತ್ತಾಗುತ್ತೆ. ಅದನ್ನ ಆಂಟಿ ಮೋಟರ್ ಆಫ್ ಮಾಡ್ತಾರೆ. ನನ್ನ ಹತ್ರ ಒಂದು ಸೈನ್ಸ್ ಕಾನ್ಸೆಪ್ಟ್ ಐಡಿಯಾ ಇದೆ. ಮೆಟಲ್ ವಾಟರ್ ಟ್ಯಾಂಕ್ ನೀವು ಇಂಡಿಯೇಟ್ ಅಂತ ನೋಡಿ. ಕಡಿಮೆ ವೆಚ್ಚದ ಆರಾಮಾಗಿ ಮಾಡ್ಬೋದು. ನೋಡಿ ಇದು ಸಿಂಟ್ಯಾಕ್ಸ್ ಅಂದರೆ ಇಲ್ಲೊಂದು ಪೈಪ್ ಇದೆ. ಮೇಲೆ ಒಂದು ಮಾಡುತ್ತೆ. ಕೆಳಗೆ ಒಂದು ಬಾಟಲ್ ಇದೆ. ವಾಟರ್ ಬಾಟಲ್ ನೀರೇನಾದ್ರು ತುಂಬಿದಾಗ ಬಾಟಲ್ ತೆಗೆದುಕೊಂಡು ಮೇಲೆ ಬರುತ್ತಲ್ಲ, ಅವಾಗ ಬಾಲ್ ಮೇಲೆ ಬಂದರೆ ಆಂಟಿಗೆ ಗೊತ್ತಾಗುತ್ತೆ ವಾಟರ್ ನೀರು ತುಂಬಿದೆ ಅಂತ. ಅವಾಗ ಆಂಟಿ ಹೋಗಿ ಮೋಟರ್ ಆಫ್ ಮಾಡ್ತಾರೆ. ಏನಾದ್ರು ಕೆಳಗೆ ಬಂದಿದ್ದು ಬಾಟಲು ಆಂಟಿ ಗೊತ್ತಾಗುತ್ತೆ ನೀರಿಲ್ಲ ಅಂತ. ಅವಾಗ ಹೋಗ್ಬಿಟ್ಟು ನೀರು ಬಿಡ್ತಾರೆ ಆಂಟಿ. ಮೆಕ್ಯಾನಿಕಲ್ ಫ್ಲೋಟ್ ಬೇಸ್ಡ್ ವಾಟರ್ ಟ್ಯಾಂಕ್ ಲೆವೆಲ್ ಇಂಡಿಕೇಟರ್. ಈಗ ನೋಡ್ಬೋದು ಇದಕ್ಕೆ ಚಿಕ್ಕ ನೀರು ಇದೆ. ಇದು ಒಂದು ಪೈಪ್ ಮತ್ತೆ ಒಂದು ಪೈಪ್ ಇದೆ. ಮೇಲೆ ಒಂದು ಬಾಲ್ ಇದೆ. ಕೆಳಗೆ ಒಂದು ವಾಟರ್ ಬಾಟಲ್ ಇದೆ. ನೀರು ಏನಾದರೂ ತುಂಬಿದಾಗ ವಾಟರ್ ತೆಗೆದುಕೊಂಡು ಮೇಲೆ ಬರುತ್ತೆ. ಅವಾಗ ಬಾಲ್ ಮೇಲೆ ಬಂದಾಗ ಆಂಟಿಗೆ ಗೊತ್ತಾಗುತ್ತೆ ನೀರು ತುಂಬಿರುತ್ತೆ. ಅವಾಗ ಆಂಟಿಯವರು ಆಫ್ ಮಾಡ್ತಾರೆ. ಕೆಳಗೆ ಇದೆ ಅಂದರೆ ನೀರಿಲ್ಲ ಅಂತ ಅರ್ಥ. ಅವಾಗ ಆಂಟಿಯವರು ನೀರಿಲ್ಲ ಅಂದ್ಬಿಟ್ಟು ಅವಾಗ ನೀರು ಆನ್ ಮಾಡ್ತಾರೆ. ಈ ಪ್ರಾಜೆಕ್ಟ್ ಮಾಡಿರೋದು ಮಕ್ಕಳು ಲೋ ಕಾಸ್ಟ್ ಮೆಟೀರಿಯಲ್ನ ಬಳಸ್ಕೊಂಡು ಮಾಡಿದ್ದಾರೆ. ಸೊಲ್ಯೂಷನ್ ತುಂಬ ಚೆನ್ನಾಗಿದೆ. ನೀರು ವೇಸ್ಟ್ ಆಗೋದು ಕಡಿಮೆ ಆಗಿದೆ. ನೀರು ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿದೆ. ಇದು ಎಲ್ಲರೂ ಅಳವಡಿಸ್ಕೊಂಡ್ರೆ ಕಾಣ